ಧನಂಜಯ ಧನಂಜಯ ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭೂಮಿಯ ವೀಕ್ಷಿಸಿದೆಯ ರಣಭೂಮಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದೆ ಸೈನ್ಯದ ಮಹಾಪೂರ ನೆರೆದಿದೆ ಸೈನ್ಯದ ಮಹಾಪೂರ ಜಯ ಮಗಳಿಸಿದೊಡೆ ನೀನೆ ಧನ್ಯ ಜಯ ಮಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ಶ್ವೇತವಸ್ತ್ರಧಾರಿ ಭೀಷ್ಮ ಪಿತಾಮಹರು ಶ್ವೇತವಸ್ತ್ರಧಾರಿ ಭೀಷ್ಮ ಪಿತಾಮಹ ಸದರೂಢರಾಗಿ ದಾಟಿಯ ನೋಡು ಶ್ವೇತವಸ್ತ್ರಧಾರಿ ಭೀಷ್ಮ ಪಿತಾಮಹ ಸದರೂಢರಾಗಿ ದಾಟಿಯ ನೋಡು ಅಜಾನುಬಾಹು ಭುಜ ಬಲಾಢ್ಯನು ಅಜಾನುಬಾಹು ಭುಜ ಬಲಾಢ್ಯನು ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ಹನ್ನೊಂದ ಚೋಯನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ ಹನ್ನೊಂದ ಚೋಯನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ ಅವರನ್ನು ಗೆದ್ದು ವಿಜಯ ಸಾಧಿಸು ಇಂದು ಅವರ ಗೆದ್ದು ದಿಗ್ವಿಜಯ ಸಾಧಿಸು ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭೂಮಿಯ ವೀಕ್ಷಿಸಿದೆಯ ರಣಭೂಮಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದೆ ಸೈನ್ಯದ ಮಹಾಪೂರ ನೆರೆದಿದೆ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನೆ ಧನ್ಯ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ಅರ್ಜುನ ಅತ್ತ ನೋಡು ಕೌರವರ ಶಿಬಿರವನ್ನ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರನನ್ನು ಒಂದು ಸರಿ ನೋಡುವೆನು. ದುರ್ಯೋಧನನ ಪರ ನಿಂತ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು ದೇವ. ನಿನ್ನಿಚ್ಛೆ ಪಾರ್ಥ. ಅರ್ಜುನ ಅತ್ತ ನೋಡು, ಕೌರವನ ಚದುರಂಗಬಲ ಸೈನ್ಯವು ಚಂಡಮಾರುತದಿಂದ ಉಲ್ಮಿತರಾದ ಸಾಗರರಂತೆ ತೋರುತ್ತಿರುವುದು. ಅತ್ತ ನೋಡು ಪಾರ್ಥ, ಕೌರವನ ಪ್ರಿಯರಾದ ಆತನ ಸಹೋದರ ದುಶ್ಯಾಸನ, ಕರ್ಣ, ಆತನ ಹಿಂದೆ ಸಿಂಧು ರಾಜ ಶಕುನಿ, ಜಯದ್ರಥ, ಆತನ ಹಿಂದೆ ಒಂದೇ ಚದುರಾಶ್ವದಳ ದಳದಲ್ಲಿ ಅಶ್ವಮೇಧ ದಳದಲ್ಲಿ ಆತನ 99 ಮಂದಿ ಸಹೋದರರು. ಅತ್ತ ನೋಡು ಪಾರ್ಥ, ಧನುರ್ಧಾರಿಯಾದ ಭೀಷ್ಮರು, ದ್ರೋಣ ಹಾಗೂ ವಲ್ಕಧಾರಿಯಾದ ಅಶ್ವತ್ಥಾಮ. ಅತ್ತ ನೋಡು ಪಾರ್ಥ, ಭೀಷ್ಮ, ಅವರು ದುರ್ಯೋಧನ ಸೈನ್ಯಾಧ್ಯಕ್ಷರು, ಆದರೂ ನಿನ್ನ ಪೂಜ್ಯ ಪಿತಾಮಹನೂ ಕೂಡ. ಯುದ್ಧವನ್ನು ಆರಂಭಿಸುವ ಮೊದಲು ಆ ಪರಮ ಪೂಜ್ಯನಿಗೆ ವಂದಿಸು. ಆಜ್ಞೆ ಮಾಧವ. ಕುರುಪಿತ ಮಹಾಭೀಷ್ಮರಿಗೆ ಇದೋ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ,
ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ಹೇಳಬಲ್ಲದಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏನು ಹೇಳಲಿ ಕೃಷ್ಣ? ದೇವಾ ಮಾಧವ ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದಯೆ ತೋರಣಿ. ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದಯೆ ತೋರಣಿ. ದೇವಾ ದೇವಾ ಪ್ರಣವನು ನೋಡಲು ತನುವಿದು ನಡುಗಿದೆ. ಪ್ರಣವನು ನೋಡಲು ತನುವಿದು ನಡುಗಿದೆ. ಹರೆಯೊಳು ಶೂರನೆಂದೆನಿಸುತ್ತ ನಾನು ಬಂಧು ಬಾಂಧವರನ್ನು ಹತಗೈಯುವುದೇ. ಹರೆಯೊಳು ಶೂರನೆಂದೆನಿಸುತ್ತ ನಾನು ಬಂಧು ಬಾಂಧವರನ್ನು ಹತಗೈಯುವುದೇ. ಏತಗೆ ಈ ಪರಿ ಏತಗೆ ಈ ಪರಿ ಶೋಧನೆ ಗೈಯುವೆ. ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದಯೆ ತೋರಣಿ. ದೇವಾ ದೇವಾ ದೇವ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಲ್ಲಿ ಮಿಂದ ತಾವರೆಯಂತೆ ಮುಖವು ಬಾಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು. ವಾಕ್ ಸ್ಫೂರ್ತಿ ಇಲ್ಲ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇ ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಗುರು ಹಿಂಸೆಗೆ ಕೈಯಾಕಲಾರೆನು. ಈ ಯುದ್ಧವು ನನಗೆ ಬೇಡವೇ ಬೇಡ. ರಥವನ್ನು ಹಿಂದಕ್ಕೆ ತಿರುಗಿಸು. ಅರ್ಜುನ, ಈ ವಿಷಮಾವತಾರದಲ್ಲಿ ನಿನಗೆ ಇಂತಹ ಕಲ್ಮಶ ಭಾವವು ಹೊಗೆ ಹುಟ್ಟಿತೇಕೆ? ಕ್ಷತ್ರಿಯ ವೀರನಾಗಿ ಅನಾರ್ಯನತೆ ಒತ್ತಿಸಬೇಕೆ? ಯುದ್ಧಕ್ಕೆ ಸಿದ್ಧನಾಗು ಅರ್ಜುನ. ದೇವ, ಒಮ್ಮೆ ಕುರು ಸೈನ್ಯ ಕಡೆಗೆ ದಿಟ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ? ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಶರೀರವನ್ನು ಆತ್ಮವನ್ನು ವಧಿಸುವುದು ಅಸಂಭವಿ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಡಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ಶರೀರವನ್ನು ತ್ಯಾಗ ಮಾಡಿ ಮತ್ತೊಂದು ತ್ಯಾಗವನ್ನು ಆಶ್ರಯಿಸುವನು. ಈ ಭೀಷ್ಮ, ದ್ರೋಣ, ಹಾಗೆ ನೀನು, ನಾನು ಎಲ್ಲರೂ ಸಹ ಹಿಂದೆ ಅನೇಕ ಬಾರಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದೊಡೆ ನನ್ನ ಹೃದಯವು ಕಂಪಿಸತೊಡಗುವುದು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಬೇರೆ ಯಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದಲು ತ್ಯಾಗ ಮಾಡಬಹುದು, ಆದರೆ ಪರಾವಲಂಬನೆಯು ಅನರ್ಥಕರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀ ಯುದ್ಧದಲ್ಲಿ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ಏಕಮಾತ್ರ ಭಾಗ.
ಹಸ್ತಗಳನ್ನು ಧರಿಸು ಕರ್ಮಯೋಗಿ. ಏದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಪ್ರಸಕ್ತ ಹೆಜ್ಜೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಈ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರ್ಬೇಕು. ನನಗೆ ಅವುಗಳ ನೆನಪುಂಟು, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮರಾಜ್ಯ ಸ್ಥಾಪನೆಯು ನನ್ನ ಅವತಾರದ ಮೂಲ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾನೇಮ. ಅರ್ಜುನ, ನಾನು ಮಾಯಾದೃಪಿ ಧರತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ಒಂದು ಅಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಡಕಾರವು ಅಳಿಯಿತು. ಹೇಳು ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುತ್ತಂದೆ. ಎಂತಹ ಭಯಾನಕ ರೂಪವಿದು! ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವೆ, ವಾಕ್ ಸ್ಫೂರ್ತಿ ಇಲ್ಲ. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಬಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಘೋರ ರೂಪವು ಬಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ, ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಅಕ್ಷಗಳಿಂದ ವೀಕ್ಷಿಸಲಾರೆನು ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಅಕ್ಷಗಳಿಂದ ವೀಕ್ಷಿಸಲಾರೆನು ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವು ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ.
ಎಂತಹ ಭಯಾನಕ ರೂಪವಿದು, ಮಾನವ ಕಣ್ಣುಗಳಿಂದ ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವೆ, ವಾಕ್ ಸ್ಫೂರ್ತಿ ಇಲ್ಲ. ಹೇ ಕರುಣಾಮಯನೇ, ನಿನ್ನ ಸುಮಧುರವಾದ ಮಂದಹಾಸ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಖ, ಕಣ್ತೆರೆದು ನೋಡು. ಗದಾಚಕ್ರ ಶೋಭಿತನಾದ ನನ್ನ ಶಾಂತ ಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರ ಯುದ್ಧದಲ್ಲಿ ಆಪೋಷಣ ಆಗಿರುವ ಸಮಸ್ತ ಸೈನ್ಯವನ್ನು ಒಂದೇ ಬಾರಿಗೆ ನನ್ನ ಉದರದಲ್ಲಿ ಆಪೋಷಣೆ ಮಾಡಿ ಉದರದಲ್ಲಿ ಹರಿಸಿಕೊಳ್ಳುವೆನು. ನನ್ನ ನೆಪಪಾತ್ರಕ್ಕೆ ನೀನು ನನ್ನ ಸಹಾಯಕನಾಗು, ಇಹದಲ್ಲಿ ಕೀರ್ತಿಯನ್ನು ಪಡೆಯುವೆ. ಆಜ್ಞೆ ಮಾಧವ. ಧರ್ಮಸ್ಯ ಧರ್ಮಸ್ಯ ಯದಾ ಯದಾ ಧರ್ಮಸ್ಯ ತದಾತ್ಮಾನಂ ಸೃಜನ್ಯಹಂ ಪರಿತ್ರಾಣಾಯ ಸಾಧೂನಾ ಪರಿತ್ರಾಣಾಯ ಸಾಧೂನಾ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಭೀಮಸೇನ, ಪರಮಾತ್ಮ, ಆ ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಹೊರಗೆ ಬರುವಂತೆ ಕೂಗು. ಭೀಮಸೇನ, ಎಲೋ ದುರ್ಯೋಧನ, ಇಂಥ ದೊಡ್ಡ ಹೆಸರನ್ನೇ ಪಡೆದ ನೀನು ಅಪಮಾನ ಎಂಬ ಕೆಸರಿನಲ್ಲಿ ಏಕೆ ಬಿದ್ದು ಹೊರಳಾಡುತ್ತಿರುವೆಯೋ? ಕುರುಕುಲದ ಕಳಂಕ ಸ್ವರೂಪನೇ, ಛಲವಿದ್ದರೆ ಎದ್ದು ಹೊರಗೆ ಬಾ. ಎಲ್ಲವೋ ಮಧಾಂಧ, ಇದೋ ಬಂದಿರುವೆನು ನೋಡು, ಯುದ್ಧಕ್ಕೆ ಸಿದ್ಧನಾಗು. ಗದಾ ಯುದ್ಧವೋ ಮಲ್ಲ ಯುದ್ಧವೋ? ಗದಾ ಯುದ್ಧವೇ ಸರಿ. ವಿಶ್ರಾಂತಿ ಒಂದು. ವಿಶ್ರಾಂತಿ ಅಗತ್ಯ ಇಲ್ಲ. ಭೀಮ, ತೊಡೆಯನ್ನು ತಟ್ಟಿ ಯುದ್ಧವನ್ನು ಮಾಡಯ್ಯ. ಈಗ ನೆನಪಿಗೆ ಬಂದಿತ್ತು. ಬಾ ಮದಾಂಧ. ಕೃಷ್ಣ, ಇದೋ ನನ್ನ ಅಂತಿಮ ನಮಸ್ಕಾರಗಳು, ಸ್ವೀಕರಿಸು. ನಿನಗೆ ಮೋಕ್ಷ ಪ್ರಾಪ್ತಿಯಾಗಲಿ ದುರ್ಯೋಧನ. ಜಯ ಮಂಗಳದಾಯಕ ಹರಿಯೇ ಜಯ ಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ
जय पावन शौरी मुरारी जय मंगल आयक हरिये हनुमान की गुरुज की श्री उलीरम्म देवी कृपा पूजित नाटक मंडली की श्री मल्लेश्वर स्वामी कृपा पूजित नाटक मंडली की बोलो श्री कृष्ण परमात्मा की श्री रामचंद्र प्रभु की वंदे